ಸರ್ SIT ಧರ್ಮಸ್ಥಳ ಕೇಸಲ್ಲಿ ಬುರ್ಡೆ ಗ್ಯಾಂಗ್ ಕೇಸ್ ವಾಪಸ್ ತಗೋಬೇಕಂತ SIT ಸರ್ಕಾರ ನಾನು ಎಲ್ಲರಿಗಿಂತಲೂ SIT ತನಿಖೆ ಪ್ರಾರಂಭ ಆದಾಗ ಮತ್ತೆ ಬುರ್ಡೆ ಗ್ಯಾಂಗು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದಾದಮೇಲೆ ಪ್ರಥಮವಾಗಿ ನಿಮಗೆಲ್ಲ ಜ್ಞಾಪಕ ಇರಬೇಕು, ನಾನೇ ಅದರ ಬಗ್ಗೆ ಕಾಮೆಂಟ್ ಮಾಡಿದ್ದು ಮಾಧ್ಯಮಗಳಿಗೆ. ಅದು ಎಲೆಕ್ಟ್ರಾನಿಕ್ ಇರ್ಬೋದು ಅಥವಾ ಇದಕ್ಕಿರ್ಬೋದು ಅಲ್ವಾ. ಈಗ SIT ತನಿಖೆ ಮಾಡಿದ್ರಿಂದ ನಿಜ ಆಚೆ ಬರ್ತಾ ಇದೆ. ನಮ್ಮ ಸರ್ಕಾರ ಮಾಡಿದ ಉದ್ದೇಶನೇ ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ ತಿಳಿಬೇಕು ಅಂತ. ಯಾಕೆಂದರೆ ಬಹಳ ವರ್ಷಗಳಿಂದ ಕೂಡ ಅಲ್ಲಿ ಅಪಪ್ರಚಾರ ಆಗ್ತಾ ಇತ್ತು. ಅದಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಅವರ ಸ್ವಾಗತ ಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಕೂಡ ಸಲ್ಲಿಸಿದ್ರು. ಈಗ ಒಂದು ಕ್ಲಾರಿಟಿ ಬರ್ತಾ ಇದೆ. ಆದರೆ BJP ಅವರು ಇದರಲ್ಲೂ ರಾಜಕೀಯ ಮಾಡ್ತಾರೆ. ರಾಜಕೀಯ ಮಾಡೋಕೆ ಹೊರಟರು. ಏನೋ ಇಲ್ಲಿಂದ ಧರ್ಮಕ್ಷೇತ್ರ ಏನು ಹೇಳಿದ್ದು ಧರ್ಮ ಅಲ್ಲಪ್ಪ, ಇಲ್ಲಿಂದ ಹೊರಟ್ರಲ್ಲ ಕಾರುಗಳಲ್ಲಿ ಧರ್ಮಯಾತ್ರೆ ಅಂದ್ಕೊಂಡು ಅಲ್ವಾ. ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರು ನಮ್ಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. ಇವರು ಮತಗಳಿಗೋಸ್ಕರ ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ನಾವು. ಈಗಲಾದರೂ ಜನ ಅರ್ಥ ಮಾಡ್ಕೊಳ್ತಾರೆ ಬಿಡಿ. ಅಲ್ಲ ಸರ್, ಈಗ ಬುರ್ಡೆ ಗ್ಯಾಂಗ್ ಬರೀ ಎನ್ಕ್ವೈರಿ ಬಿಟ್ಬಿಟ್ಟು ಅವ್ರಿಗೆ ಏನು ಷಡ್ಯಂತ್ರ ಅಂತ ಗೊತ್ತಾಗ್ತದೆ. ಈಗ ತನಿಖೆ ಯಾವ ಹಾದಿಯಲ್ಲಿ ಹೋಯ್ತು? ತನಿಖೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಥವಾ ಅವ್ರ ಕೇಸು ವಾಪಸ್ ತಗೊಳ್ತೀವಿ ಅಂದರೂ ಕೂಡ ಅದಕ್ಕೆ ಕೋರ್ಟ್ ಒಪ್ಪಿಗೆ ಕೊಡಬೇಕಲ್ಲ. ಕೋರ್ಟ್ ಒಪ್ಪಿಗೆ ಕೊಡಬೇಕು. ಇದೇನು ಹುಡುಗಾಟನಾ? ಕೇಸ್ ಕೊಡೋದು ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳೋದು. ಯಾಕೆ ಹೇಳಿದ್ರೆ ಇದು ಬರೀ ನಮ್ಮ ರಾಜ್ಯ ಅಲ್ಲ, ದೇಶದ ಎಲ್ಲ ಭಾಗದಲ್ಲೂ ಕೂಡ ವಿಚಾರ ಗೊತ್ತಾಗಿದೆ. ಆದ್ದರಿಂದ ಯಾರು ತಪ್ಪು ಮಾಡಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅದೆಲ್ಲ ಕೂಡ ಆಚೆ ಬರಬೇಕು. ಅಥವಾ ಷಡ್ಯಂತ್ರ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಐಡಿಯಾ ಕೊಟ್ಟು ವಿತರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರಬೇಕು. ಅದರಿಂದ ಷಡ್ಯಂತ್ರ ಮಾಡಿರ್ತಕ್ಕಂಥವರು ಕೂಡ ಬಹಿರಂಗ ಆಗಬೇಕು ಯಾರು ಮಾಡಿದ್ದಾರೆ ಅಂತ. ಅದೇ ನಮ್ಮ ಸರ್ಕಾರ ಮಾಡಿಸ್ತಾ ಇರ್ತಕ್ಕಂಥದ್ದು SIT ಮುಖಾಂತರ. ನನಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲಪ್ಪ. ಆಮೇಲೆ ಈಗ ಕಾಗೇರಿಯವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಿನ್ನೆ ನಾನು ನೋಡಿದೆ. ಅವರು ಸ್ಪೀಕರ್ ಆಗಿದ್ದಂಥವರು, ಸಚಿವರಾಗಿದ್ದಂಥವರು, ಮತ್ತು ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ. ಆಮೇಲೆ ಇವತ್ತಿನ ಪತ್ರಿಕೆಯಲ್ಲಿ ಪಾರದರ್ಶಕವಾಗಿದೆ, ಯಾರು ಬೇಕಾದ್ರೂ ಬಂದು ನನ್ನ ಕಚೇರಿಯಲ್ಲಿ ಕೇಳಿದರೆ ದಾಖಲೆ ಕೊಡ್ತೀನಿ ಅಂತ ಖಾದರ್ ಅವರು ಹೇಳಿದ್ದಾರೆ. ಅದರಿಂದ ಕಾಗೇರಿಯವರು ದಾಖಲೆ ಸಮೇತ ಸ್ಪೀಕರ್ ಅವರಿಗೆ ಕೊಟ್ಟರೆ ಒಳ್ಳೆಯದು, ಪಾರದರ್ಶಕತೆ ಇರಲಿ. ಅಲ್ಲ, ಕೊಳ್ಳಿ ಬಿಡಿ. ದಾಖಲೆ ಇದ್ದರೆ ಅಪಾದನೆ ಮಾಡೋರು ಯಾವತ್ತೂ ಕೂಡ ದಾಖಲೆ ಸಮೇತ ಅಪಾದನೆ ಮಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ. ಬರೀ ಪೇಪರ್ಗಳಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಕೊಟ್ಟರೆ ಅದಕ್ಕೆ ಅರ್ಥ ಇರೋದಿಲ್ಲ.